ಹಾಯ್ ಫ್ರೆಂಡ್ಸ್, ಇದು ಸಂಡೇ ಲಾಗು. ನಾನೇನು ಮಾಡಿದೆ, ಚಿಕನ್ನು 1.5 kg ಅಷ್ಟು ತರಿಸಿದ್ದೆ. ಅದ್ರಲ್ಲಿ ಅರ್ಧ kg ಎತ್ಕೊಂಡು ಬರೀ ಪೆಪ್ಪರ್ ಫ್ರೈ ಮಾಡೋಣ ಸ್ವಲ್ಪ ಅಂತ ಮಾಡ್ತಾಯಿದ್ದೀನಿ. ಇದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಫ್ರೆಂಡ್ಸ್. ಬರೀ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಚಿಕನು, ಪೆಪ್ಪರ್ ಪೌಡ್ರ್, ಚಿಲ್ಲಿ ಪೌಡ್ರ್, ಸಾಲ್ಟ್ ಇಷ್ಟಿದ್ರೆ ಸಾಕು. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ, ಒಂದು 2-3 ಸ್ಪೂನ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಾಕಿದ್ದೀನಿ. ಸಿಪ್ಪೆ ಸಮೇತ ಜಜ್ಜಿ ಹಾಕಿದ್ರೆ ಬಾಯಿ ಸಿಗುತ್ತಲ್ವ, ಅದೊಂಥರ ಹಿಂಸೆ ಆಗುತ್ತೆ ಅಂತೇಳಿ ಸಿಪ್ಪೆ ಎಲ್ಲ ಬಿಡಿಸಿ ಕುಟಾಣಿಲಿ ಅರ್ಧಂಬರ್ಧ ಜಜ್ಜಿ ಹಾಕಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಸ್ಮೆಲ್ ಗಮ್ಮಂತ ಸ್ಮೆಲ್ ಬರುತ್ತೆ ನೋಡಿ. ಹಾಗೇನು ಮಾಡಬೇಕು, ಸಣ್ಣಗೆ ಹೆಚ್ಚಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ದೊಡ್ಡ ಎಲೆ ಇತ್ತು, ಆಗ ಕಟ್ ಮಾಡಿದ್ದೀನಿ. ಸಣ್ಣ ಎಲೆ ಇದ್ದಿದ್ರೆ ಏನು ಕಟ್ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಬೆಳ್ಳುಳ್ಳಿ, ಕರಿಬೇವು, ಪೆಪ್ಪರ್ ಪೌಡ್ರ್ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ನಾನು 2 ಉಂಡೆ ಬೆಳ್ಳುಳ್ಳಿ ಹಾಕಿದ್ದೀನಿ, 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿದೆ. ಆಮೇಲೆ ಇದಕ್ಕೊಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಹಾಕಿದೆ ಫ್ರೆಂಡ್ಸ್. ಚಿಕನ್ ಹಾಕಿ ಅದನ್ನ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ, ಇದು ಫ್ರೈ ಆಗಿದೆ, ಸಾಕು. ಈರುಳ್ಳಿ ಹಾಕೋಂಗಿಲ್ಲ, ಟೊಮ್ಯಾಟೊ ಹಾಕೋಂಗಿಲ್ಲ, ರುಬ್ಬೋಂಗಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಇಷ್ಟಿದ್ರೆ ಸಾಕು. ಒಂದು 3-4 ಸಾಮಾನಿದ್ರೆ ಒಂದು 10 ನಿಮಿಷಕ್ಕೆ ಆರಾಮ್ಸೆ ನೆಂಚ್ಕೊಳ್ಳೋಕ್ಕೆ ರಸಮ್ ಜೊತೆಗೆ, ಇಲ್ಲಾಂದರೆ ಬೇಳೆ ಸಾಂಬಾರು ಜೊತೆಗೆ, ಮೊಸಪಿನ ಸಾರು ಜೊತೆಗೆ ಚೆನ್ನಾಗಿರುತ್ತೆ. ನೋಡಿ, ಚಿಕನ್ ಹುರಿದೋದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಚಿಕನ್ ಹಾಕಿದ ತಕ್ಷಣ ಸಾಲ್ಟ್ ಏನಕ್ಕೆ ಹಾಕ್ತೀನಿ ಅಂದರೆ, ಅದು ಚಿಕನ್ ಉಪ್ಪಿಡಿಬೇಕು. ಇಲ್ಲಾಂದರೆ ಅದು ಬೆಂದಾದಮೇಲೆ ಸಪ್ಪೆ ಇರುತ್ತೆ. ನಾವು ಲಾಸ್ಟಲ್ಲಿ ಹಾಕಿದ್ರೆ ಅದು ಉಪ್ಪು ಹಾಕಿದ ತಕ್ಷಣ ಏನಾಗುತ್ತೆ, ನೀರು ಜಾಸ್ತಿ ಬಿಡುತ್ತೆ. ಆ ನೀರೆಲ್ಲ ಖಾಲಿಯಾಗಿ ಎಣ್ಣೆ ಬಿಡುತ್ತೆ ನೋಡಿ. ಅಲ್ಲಿವರೆಗೂ ಚಿಕನ್ ಫ್ರೈ ಮಾಡಲೇಬೇಕು ನಾವು, ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಸಾಲ್ಟ್ ಹಾಕಿದ್ಮೇಲೆ ನೀರು ಬಿಡುತ್ತಲ್ಲ, ಅದೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋರ್ಗೆ ಉರಿತೀನಿ. ಹುರಿದ್ಮೇಲೆ ನಾನು ಮಾಡಿದೆ, ಸ್ವಲ್ಪ ನೀರು ಹಾಕಿದೆ, ಒಂದು ಅರ್ಧ ಲೋಟದಷ್ಟು. ಕುಕ್ಕರಲ್ಲೂ ಕೂಗಿಸ್ಬೋದಿತ್ತು, ಯಾಕೆ ಕೂಗಿಸ್ಲಿಲ್ಲ, ನಾನು ಆಲ್ಮೋಸ್ಟ್ ಇದು ಜಾಸ್ತಿ ಬೋನ್ಲೆಸ್ಸೇ ತೊಗೊಂಡಿದ್ದೀನಿ. ಬೋನ್ ಇರೋದು ಹಾಕಿಲ್ಲ, ಗಟ್ಟಿದು ಯಾವುದೂ ಹಾಕಿಲ್ಲ, ಎಲ್ಲ ಬೋನ್ಲೆಸ್ಸೇ ತೊಗೊಂಡಿದ್ದೀನಿ. ಹಾಗಾಗಿ ಏನು ಕುಕ್ಕರಲ್ಲಿ ಕೂಗಿಸೋ ಅವಶ್ಯಕತೆ ಇರಲ್ಲ. ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ. ನೀರೆಲ್ಲ ಇದಾದಮೇಲೆ ಎಣ್ಣೆ ಬಿಟ್ಟ ಮೇಲೆ ಏನು ಮಾಡಿದೆ, ನಾನು ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳ್ಳೋದು. ಚಿಲ್ಲಿ ಪೌಡ್ರ್ 1/4 ಸ್ಪೂನು, ಒಂದು ಅರ್ಧದಿಂದ 3/4 ಸ್ಪೂನು ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕಿದ್ದೀನಿ. ಹಾಗೆ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು, ಸಾಲ್ಟ್ ಹಾಕಿದ್ದೀನಿ. ಫ್ರೈ ಮಾಡಿದೆ ಮತ್ತು ಸೂಪರಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ರಿಸ್ಕೇ ಇಲ್ಲ, ಸಾಮಾನು ಜಾಸ್ತಿ ಬೇಡ, ಬೇಗ ಆಗುತ್ತೆ. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.